ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ರೇಷ್ಮೆ ಹುಳ ಇನ್ನೂ ಚಿಕ್ಕದಾಗಿತ್ತು. ಒಂದೇ ರ್ಯಾಕ್ನಲ್ಲಿತ್ತು ಅಂತಂದರೆ ಒಂದೇ ಬೆಡ್ನಲ್ಲಿತ್ತು. ಇವಾಗ ಟೋಟಲಾಗಿ 3 ಬೆಡ್ಡು ಬಂದಿದೆ. ಇವಾಗ 4ನೇ ಮೋಟು ಪಾಸ್ ಆಗಿದೆ ಅಂತಂದರೆ 4ನೇ ಸಲ ಜ್ವರಕ್ಕೆ ಕುಂತ್ಕೊಳ್ಳುತ್ತೆ ಅಂತ ಹೇಳಿದ್ದೆ. ಥರ್ಡ್ ಮೋಟು ಫಸ್ಟು ಸೆಕೆಂಡು ಅಲ್ಲೇ ಪಾಸ್ ಮಾಡಿಕೊಟ್ಟಿರ್ತಾರೆ. ನೆಕ್ಸ್ಟು ಥರ್ಡು ಫೋರ್ತು ನಾವು ಪಾಸ್ ಮಾಡ್ಕೊಳ್ಬೇಕಾಗಿರುತ್ತೆ. ಇಲ್ಲಿ ಸ್ವಲ್ಪ ಸೌಂಡ್ ಇದೆ. ಯಾಕಪ್ಪ ಅಂತಂದರೆ ಹಳ್ಳಿ ಅಂದಮೇಲೆ ಟ್ಯಾಕ್ಟರ್ದವ್ರುಗಳೇ ಹೊಡಿತಿರ್ತಾರೆ, ಹಂಗೆ ಹಾಡು ಹಚ್ಚಿಬಿಟ್ಟಿರ್ತಾರೆ. ಇರಲಿ. ಈಗ ಏನು ಮಾಡೋಣ ಅಂತಂದರೆ ಇದು ರೇಷ್ಮೆ ಹುಳ ಬೆಡ್ ನೋಡೋಕತ್ತಿರ್ಬೋದು ನೀವು. ಯಾವ ರೀತಿ ಐತೆಪ್ಪ ಅಂತ ನೋಡ್ಬೋದು. ಇವಾಗ ಎಷ್ಟು ದೊಡ್ಡದಾಗಿದೆ ಅಂತ ಕೈಗೆ ತರಿಸ್ಕೊಂಡ್ಬಿಟ್ಟೆ. ನಿಮಗೆ ತೋರ್ಸಕ್ಕೆ ಹೋಗಿ ಸ್ವಲ್ಪ ತರಿಸ್ಕೊಂಡ್ಬಿಟ್ಟೆ. ಇದು ನಾನು ಕೈ ತೆರೆದಿತ್ತು. ಇರಲಿ. ಇಲ್ಲಿ ನೋಡಿರಿ ರೇಷ್ಮೆ ಹುಳ ಎಷ್ಟು ದೊಡ್ಡದಾಗಿದೆ ಅಂತ. ನೋಡ್ತಾ ಇರ್ಬೋದು ಯಾವ ರೀತಿ ಮೇವು ತಿಂದಿದೆ ಅಂತ. ಮುಂಜಾನೆ ಬೆಳಗ್ಗೆ 6 ಗಂಟೆಗೆ ಮೇವು ಹಾಕಿದ್ದು. ಇವಾಗ ತಿಂದುಬಿಟ್ಟೈತಿ. ನೆಕ್ಸ್ಟು ನೋಡ್ತಾ ಇರ್ಬೋದು. ಫಸ್ಟ್ ಇಲ್ಲಿ ಏನಾಗಿತ್ತು, ಒಂದು ರ್ಯಾಕ್ ತುಂಬಿತ್ತು ಅಂತಂದ್ರೆ ಒಂದು ಬೆಡ್ ತುಂಬಿತ್ತು. ಇವಾಗ ಒಂದು, ನೆಕ್ಸ್ಟ್ ಸೆಕೆಂಡು, ನೆಕ್ಸ್ಟು ಥರ್ಡು. ಇವತ್ತು ಸಂಜೆ ಮತ್ತು ಇದು ಎಲ್ಲ ಕ್ಲೋಸ್ ಆಗುತ್ತೆ. ಇವಾಗ ನಾನು ಸಣ್ಣ ರ್ಯಾಕ್ ಮಾಡಿದರೆ ತುಂಬ ಹಿಡಿತಾಯಿತ್ತು. ನೋಡ್ತಾ ಇರ್ಬೋದು ಎಷ್ಟು ಲೆಂತ್ ಇದೆ, ಎಷ್ಟು ಉದ್ದ ಐತೆ ಅಂತಿದೆ. ಒಂದು ಬೆಡ್ ಇವಾಗ ಉದ್ದ ಐತೆ. ಯಾಕಂದ್ರೆ ಮೊದಲು ಇಷ್ಟಕ್ಕೆ ಹಾಫ್ ಇದೆ, ಅರ್ಧಕ್ಕೆ ಒಂದು ರ್ಯಾಕ್ ಅಂತಿದ್ವಿ. ಯಾಕಂತಂದ್ರೆ ಮನೆ ಸಾಂದಿತ್ತು ಮೊದಲು. ಅವಾಗ ಒಂದು ಅರ್ಧಕ್ಕೆ ಒಂದು ರ್ಯಾಕ್ ಅಂತಿದ್ವಿ. ಇವಾಗ 3 ರ್ಯಾಕ್ ಫುಲ್ ಕ್ಲೋಸ್ ಆಗಿದೆ. ನೋಡ್ತಾ ಇರ್ಬೋದು. ಇದ್ರಾಗ ಹಣ ಬರುತ್ತೆ ಅಂತ ನೀವು ಯೋಚನೆ ಮಾಡಿಕೊಂಡು ಸ್ಟಾರ್ಟ್ ಮಾಡಿದರೆ ಹಣ ಬರ್ಬೋದು, ಬರದೇ ಇರ್ಬೋದು. ಒಟ್ಟಲ್ಲಿ ನಂಬಿಕೆ ಇಟ್ಟು ಸ್ಟಾರ್ಟ್ ಮಾಡಿದರೆ ದುಡಿಮೆಗೆ ಯಾವತ್ತೂ ಫಲ ಸಿಗುತ್ತೆ. ಯಾರು ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟು ಇವು ವೇಸ್ಟ್ ಅಂತ ಅಂದ್ಕೋಬೇಡಿ. ರ್ಯಾಕ್ ತೆಳಗೆ ಹಾಕಿದ್ದು ವೇಸ್ಟ್ ಅಂತ ಅಂದ್ಕೋಬೇಡ್ರಿ. ಯಾಕಂತಂದ್ರೆ ಮತ್ತೆ ಹುಳ ದೊಡ್ಡದಾತಂದ್ರೆ ನಾವೇನು ಮಾಡ್ತು, ನೆಕ್ಸ್ಟ್ ಹುಳ ದೊಡ್ಡದಂಗೆ ಅದನ್ನು ಮತ್ತೆ ಸರಿಸಿ ಮತ್ತೊಂದು ಬೆಡ್ ಮಾಡ್ತು ಅಂತಂದ್ರೆ ಹುಳ ಎಲ್ಲಿ ರೈಸ್ ಆಗಿರುತ್ತಲ್ಲ ಅಲ್ಲಿ ನೆಕ್ಸ್ಟ್ ತೊಗೊಂಡು ಇಲ್ಲಿ ಇನ್ನೊಂದು ರ್ಯಾಕನ್ನು ಮಾಡ್ಕೊಳ್ತೀವಿ. ನೆಕ್ಸ್ಟು ಇದು ಒಂದು ಮನೆ ತೋರಿಸಿದ್ದೆ. ಹೇಗಿದೆ ಮನೆ? ದಯವಿಟ್ಟು ಕಾಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಬರ್ತಾಯಿದ್ದೀನಿ. ಇದೊಂದೇ ಕೆಲಸ ಅಲ್ಲ, ಮತ್ತೆ ನಮ್ಮ ಹೊಲದಲ್ಲಿ ಕಬ್ಬಿದೆ. ಅದನ್ನು ನೋಡ್ಕೋಬೇಕು. ಕಬ್ಬಿನ ಬಗ್ಗೆ ವೀಡಿಯೋ ಹಾಕ್ತಾ ಇರ್ತೀನಿ. ನೋಡ್ತಾ ಇರಿ. ಯಾರೇನಾದರೂ ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಇಷ್ಟ ಆದರೆ ಅಷ್ಟು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿ ಆಗೋಣ. ಮತ್ತು ಯಾರ್ಯಾರು ರೇಷ್ಮೆ ಮೇಯಿಸ್ತಾ ಇದ್ದಾರೆ ಅವರು ಒಂದು ಕಾಮೆಂಟಲ್ಲಿ ಎಸ್ ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ಧನ್ಯವಾದಗಳು. ಶುಭ ಸಂಜೆ. ಅದು ಇವಾಗ ನಾನು ಮಲ್ಕೊಳ್ಳೋ ಬೆಡ್ಡು ಮಧ್ಯಾಹ್ನ ಮಲ್ಕೊಳ್ಳೋ ಅಂತ ಒಂದು ಹಾಸಿಗೆ. ಯಾಕಂತಂದರೆ ಕೆಲಸ ಮಾಡಿ ಬಂದಿರ್ತೀವಿ. ನಾವು ಸುಳ್ಳು ಹೇಳೋದು ಏನೋ ಅವಶ್ಯಕತೆ ಇಲ್ಲ. ನನ್ನ ಕೆಲಸ ಏನಾದರೂ ಮುಂಜಾನೆ 5:15 ಅಂತ ಸ್ಟಾರ್ಟ್ ಆಗಿ ಬೆಳಗ್ಗೆ 10ರಲ್ಲಿ ಮುಗಿಸ್ತೀನಿ. ಲೈಟ್ ಏನಾದರೂ ಬಂದರೆ ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ.